Hi guys, welcome back to my YouTube channel. ನನಗೆ ಒಂದು PR ಕಳಿಸ್ಕೊಟ್ಟಿದ್ದಾರೆ, ಅದನ್ನ ಅನ್ಬಾಕ್ಸ್ ಮಾಡ್ತೀನಿ. ಫೋಟೋ ಬರ್ಬೇಕಲ್ಲ. ಜರ್ಮನಿ ಕಾರ್ ಎತ್ಕೊಂಡು ಹೋಗು. ಮ್ಯಾಗಿ ಪ್ಯಾಕೆಟ್ಗೆ ಜರ್ಮನಿಗೆ ಹೋಗ್ತಾ ಇದೆಯಾ? ಇಲ್ಲೇ ಕೇಳಿದ್ರೆ ನಾವು ಕೊಡಿಸ್ತಿದ್ದೆ ವಿಶಾಲ್ ಮಠಲ್ಲಿ. ನಾನಿವಾಗ ನನ್ನ ಬೆಸ್ಟ್ ಫ್ರೆಂಡ್ ಸಿಕ್ವಿಕಾನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬಿಕಾಸ್ ಶಿ ಈಸ್ ಲೀವಿಂಗ್ ಟು ಜರ್ಮನಿ. ಇಟ್ಸ್ ಅ ವೆರಿ ಬಿಟರ್ ಸ್ವೀಟ್ ಕೈಂಡ್ ಆಫ್ ಅ ಫೀಲಿಂಗ್. ಐ ಆಮ್ ಹ್ಯಾಪಿ ದಟ್ ಶಿ ಈಸ್ ಗೋನಾ ಗೋ ದೇರ್ ಪರ್ಸ್ಯೂ ಮಾಸ್ಟರ್ಸ್ ಅಂಡ್ ಆಲ್, ಬಟ್ ಇಟ್ಸ್ ರಿಯಲಿ ಹಾರ್ಡ್ ಫಾರ್ ಹರ್ ಇನ್ ಆಲ್ ದಿಸ್ ವೆಲ್. ಅಂದರೆ ಸ್ಕೂಲಿಂದಾನು ಶಿ ಈಸ್ ಬೀನ್ ಮೈ ಬೆಸ್ಟ್ ಫ್ರೆಂಡ್. ಇಟ್ಸ್ ಆಲ್ಮೋಸ್ಟ್ ಬೀನ್ 10 years ನಾವು. ಸೊ ದೂರ ಇದ್ವಿ, ತುಂಬ ಸಿಗ್ತಾ ಇರಲಿಲ್ಲ. ಬಟ್ ಇಟ್ಸ್ ನಾಟ್ ಲೈಕ್ ಅವಳನ್ನ ನೋಡಬೇಕು ಅಂದರೂ ನೋಡೋಕ್ಕಾಗದೇ ಇರೋ ಥರ ಒಂದು ಸಿಚುವೇಶನಲ್ಲಿ ನಾವು ಯಾವತ್ತೂ ಇರಲಿಲ್ಲ. ಆ್ಯಂಡ್ ಶಿ ಈಸ್ ಬೀನ್ ದೇರ್ ಮೀ ಥ್ರೂ ಔಟ್ ಅಂತಲೇ ಹೇಳ್ಬೋದು. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. I don't want to get emotional. Adulting is really hitting us now. ಅನ್ಕೊಂಡಿರಲಿಲ್ಲ that days will pass by so fast, and already ಅಂದರೆ ಇವತ್ತು ಹೋಗ್ತಿದ್ದಾಳೆ ಅವಳು. I don't even know if I'm gonna post this or not. ಏನಂತ ನನಗೆ ಗೊತ್ತಿಲ್ಲ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ ತುಂಬ. ಐ ಜಸ್ಟ್ ವಿಶ್ ದ ಬೆಸ್ಟ್ ಫಾರ್ ಹರ್. ಲೈಫಲ್ಲಿ ಯಾವತ್ತೂ ಒಳ್ಳೆಯದೇ ಆಗಲಿ. ಹಿಂಗೆಲ್ಲ ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊತೀನಿ. ತುಂಬ ಕಿತ್ತಾಡ್ತೀವಿ ಆ್ಯಕ್ಚುಲಿ ಇಬ್ರು. ಇಷ್ಟು ದಿನ ಗೊತ್ತಿತ್ತು ನನಗೆ 2 months ನಾನು ಅವಳು ಹೋಗ್ತಾಳೆ ಅಂತ ಅವಳು ನನಗೆ ಹೇಳಿದ್ದು. ಬಟ್ ತಮಾಷೆಯಲ್ಲಿ ಹೇಳ್ತಿದ್ದೆ ಯಾವತ್ತೂ ಬೇಗ ಹೋಗು, ಬಟ್ ಜೋಕ್ಸ್ ಪಾರ್ಟ್ ಐ ಆಮ್ ರಿಯಲಿ ಗೋನಾ ಮಿಸ್ ಹರ್ ಅಂತಲೇ ಹೇಳ್ಬೋದು. ಸೊ ಕಮ್ ಅಲಾಂಗ್ ವಿತ್ ಮೀ, ಹೋಗಿ ಅವಳನ್ನ ಮಾಡಿ ಬರೋದು. ಆ್ಯಂಡ್ ಬಿಫೋರ್ ದ್ಯಾಟ್ ಅವಳು 1 week ಬ್ಯಾಕ್ ನಮ್ಮ ಮನೆಗೆ ಬಂದಿದ್ಲು. ಆವಾಗ ನಾನು ಅವಳಿಗೆ ಒಂದು ಚಿಕ್ಕ ಗಿಫ್ಟ್ನ ಕೊಟ್ಟಿದ್ದೆ. ಐ ಡಿಂಟ್ ವಾಂಟೆಡ್ ಟು ಗಿವ್ ಹರ್ ಸ್ಟಫ್ ಲೈಕ್ ಅವಳು ಕ್ಯಾರಿ ಮಾಡೋಕ್ಕಾಗಲ್ಲ, ಅಲ್ಲಿ ಫೋಟೋ ಫ್ರೇಮ್ನ ಕೊಟ್ಟಿದ್ದೆ. ಸೊ ದ್ಯಾಟ್ ಶಿ ಕ್ಯಾನ್ ಕ್ಯಾರಿ ಇಟ್ ಟು ಜರ್ಮನಿ ಹಾಸ್ಟೆಲ್ ಅಂತ. ಸೊ ಆ ಟ್ರಿಪ್ನ ನೋಡ್ಕೊಂಬರೋಣ. ಆ್ಯಂಡ್ ಅವತ್ತು ಲಂಚ್ಗೆ ಕೂಡ ಹೋಗಿದ್ದು, ಸೊ ಅದನ್ನು ನೋಡ್ಕೊಂಬರೋಣ. ವೈ ಸೊ ಎಕ್ಸೈಟೆಡ್? ವೈ ಏನಿದೆ ಎಕ್ಸೈಟ್ಮೆಂಟ್? ನನ್ನ ನೋಡಿದ ಖುಷಿಗ ಬೇಗ ಹೋಗು ಪ್ಲೀಸ್. ಅದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟ್. ಹೋಗ್ತಿದ್ಯಾ ಅಂತನಾ? ಅಲ್ಲ, ಮತ್ತೆ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ವಾವ್, ಓಪನ್ ಮಾಡಿ ನಂಗೆ ನೇಲ್ಸ್ ಇಲ್ಲ, ಇನ್ನೂ ಮಾಡಬೇಕು. ನನಗೆ ಒಂದು PR ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಅನ್ಬಾಕ್ಸ್ ಮಾಡ್ತಾರೆ. ನಾನೇ ಕೊಳ್ಳೆ. ಬಟ್ ಇನ್ನೂ ಫ್ರೇಮ್ ಕಳಿಸಿದ್ದಾರೆ. ನಂಗೆ ಗೊತ್ತು ನಂದೇ ಇದು ಅಂತ. ಅವ್ಳಿಗೆ ಗೊತ್ತು. ಹೌ ಡು ಯು ನೋ? ಇದ್ರಲ್ಲಿ ರೋಡ್ ಹೆಂಗಿದ್ದೀನಿ ನಾನು, ಕಡ್ಡೆ ಮುಚ್ಚಿದ್ದೀನಿ. ನೀನು ನೋಡಿದೆ ಯಾವ ಥರ ಬಂದಿದ್ಯಾ? ಇದ್ರಲ್ಲಿ ನಮ್ಮಮ್ಮ ನೋಡಿ ಫೇರಾಗಿ ಬಂದ್ಬಿಟ್ಟು ರಿಯಾಕ್ಷನ್ ಕೊಟ್ಟಿಲ್ಲ, ಏನು ಫೇರಾಗಿ ಬಂದ್ಬಿಟ್ಟಿದ್ದಾರೆ. ಮಾತಾಡ್ಬೇಕಾ? ಫೋಟೋ ಫ್ರೇಮ್ ನೋಡಿ ಯಾರು ಹೇಳ್ತಾರೆ? ನಮ್ಮಮ್ಮ ನೋಡು. ಡೀಟೇಲಿಂಗ್ ಅವನೇ ಡ್ರಾಯಿಂಗ್ ಮಾಡಿರೋದಂತ ನೆಕ್ಸ್ಟ್ ಬಿಟ್ಟರೆ. ಬಾಯ್ ಗಾಯ್ಸ್, ಬಾಯ್ ಗಾಯ್ಸ್. ಬ್ಲಾಗ್ ಎಂಡ್ ಆಗಿಲ್ಲ. ಹಿಂಗೆ ತೊಡೆ ತಡ್ದೆ ತೋರಿಸು. ಹಿಂಗೆ ಕರ್ದಲ್ಲ ಅವಳು ಯಾವ ಬಾಕ್ಸ್ ತಗೊಂಡು ನಿನ್ ತಲೆ ಮೇಲೆ ಹಾಕ್ತಾಳೋ. ಹಿಡಿದ್ಲು. ಅರ್ಧಾಕ್ಬಿಡು. ಏನು ನಾನು ಇದನ್ನ ನೋಡಿದೆ ಅಲ್ಲಿ, ಬಟ್ ನಿಂಗೆ ಅದು ಇಷ್ಟ ಆಗಲ್ಲ ಅಂದ್ಮೇಲೆ ನಾನು ತಗೊಂಬಂದಿಲ್ಲ. ಅವಳು ನನಗೆ ತಗೊಂಬಂದಿದ್ದಾಳೆ, ನಾನು ಅವಳಿಗೆ ತಗೊಂಬಂದಿದ್ದೀನಿ. ಇಬ್ಬರಿಗೂ ಗೋಲ್ಸ್ ಏನೋ ಬರ್ದಿದ್ದಾಳೆ, ಲವ್ ಲೆಟರ್ ಬರ್ದಿದ್ದಾಳೆ. ಎಸ್, ಲೆಟರ್ ಬರ್ದಿದ್ದಾಳೆ ನನಗೋಸ್ಕರ. ಅಳಲ್ಲ ನಾನು, ಅಳಲ್ಲ. ಡಿಸೈಡ್ ಆಗಿ ಬಂದಿದೆ, ನೋಡ್ಬಾರ್ದು. ಕಣ್ಣಲ್ಲಿ ನೀರು ಬರ್ತಿದೆ.
Several days later. ರಿತಿಕ್ ಅವರು ಈಗ ಜರ್ಮನಿಗೆ ಹೊರಟಿದ್ದಾರೆ. ಅವಾಗ ಹೇಳ್ದಲ್ಲ ಹೇಳು. ಹೊರಟೆ ಫ್ರೆಂಡ್ಸ್. ಅದು ಮೊನ್ನೆಯಿಂದ ವ್ಲಾಗ್ ನಡೀತಾ ಇದೆ. ಇನ್ನೇನ್ ಮೆಟ್ಲು ಹತ್ತಾ ಇದೀನಿ ಈಗ. ಮೆಟ್ಲು ಹತ್ತುತ್ತಿಲ್ಲ, ಸದ್ಯಕ್ಕೆ ಇಳಿಬೇಕು. ಫ್ಲೈಟ್ ಅಲ್ಲಿ ಇಳಿದ್ಮೇಲೆ ಆಮೇಲೆ ಮೆಟ್ಲು ಅಲ್ಲೋ ಹತ್ತೋದು. ಬ್ಲಾಗ್ ಮಾಡಿ ನಮ್ ವಿಡಿಯೋ ಕಳ್ಸಿ. ಮೆಟ್ಲು ಹತ್ತಾ ಇದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏರೋ ಸ್ಟಾರ್ಸ್, ಏರೋ ಸ್ಟಾರ್ಸ್, ಜ್ಯೂಸ್ ಕೊಡ್ತಾರೆ ಫ್ರೆಂಡ್ಸ್. ಎಲ್ಲ ಮಾಡಿ ಕಳ್ಸು, ಯೂಟ್ಯೂಬ್ ಅಲ್ಲಿ ಬಿಟ್ಬಿಡೋಣ. ಯೂಟ್ಯೂಬ್ ಅಲ್ಲಿ ಒಂದು ಸಾಕು ಹೆಸರು ಅವಳ ಯೂಟ್ಯೂಬ್ ಚಾನೆಲ್ ಹೆಸರೇನ್ ಇಡ್ಬೇಕು ಹೇಳು, ಸಜೆಷನ್ಸ್ ಕೊಡು ಏನಾದ್ರು. 3 feet ರಿತಿಕ್. ಐ ಆಮ್ ನಾಟ್ 3 feet, ಐ ಆಮ್ 5 feet. No bro, why are you telling me guys? You're discuss only 3 feet. ನೀನೇನ್ ಬಾರಿ 6 ಅಡಿ ಇದೆಯಾ ನೋಡು. ನಿಂಗೊಂದು ಉದ್ದ ಇದೆ ಅಡೆ ಸೈಡ್ಗೆ. ಆಯ್ತು ಬಾ ತಗೋ, ಕಾರ್ ಕೀ ತಗೋ, ಕ್ಲಚ್ ಎಟಕ್ಸ್ಬಿಟ್ರೆ ಸಿಟ್ಟು, ಕ್ಲಚ್ ಎಟಕ್ಸ್ಬಿಟ್ರೆ ಜರ್ಮನಿ ಕಾರ್ ಎತ್ಕೊಂಡು ಹೋಗು. ಕೊಡ್ತಾರೆ ಅಂತ ಜರ್ಮನಿಗೆ ಹೋಗ್ತಾ ಇದೆಯಾ ಅಂತ. ಹ್ಞೂ, ಇನ್ನೇನು ಐಫೋನು, ಐಪ್ಯಾಡು, ಆಮೇಲೆ ಇನ್ನೊಂದೇನು ಆ ಲ್ಯಾಪ್ಟಾಪ್, ಇದು ನೈಕಿ ಶೂ, H&M ಅಲ್ಲಿ ಶಾಪಿಂಗು, ಇಯರ್ಫೋನು, ಕುಕ್ಕರು, ಇದು ಮ್ಯಾಗಿ ಪ್ಯಾಕೆಟು. ಬಟ್ಟೆ ಎತ್ಕೊಂಡಿಲ್ಲ. ಮ್ಯಾಗಿ ಪ್ಯಾಕೆಟ್ಗೆ ಜರ್ಮನಿಗೆ ಹೋಗ್ತಾ ಇದೆಯಾ? ಇಲ್ಲೇ ಕೇಳಿದ್ರೆ ನಾವು ಕೊಡಿಸ್ತಿದ್ದೆ ವಿಶಾಲ್ ಮಾರ್ಟಲ್ಲಿ. ಹೊಸ ಶೂ ತಾನೆ, ಏರ್ಪೋರ್ಟ್ ಅಂತ ಓಡ್ಕೊಂಡ್ ಬಂದ್ಬಿಡು, ಟೆಸ್ಟ್ ಮಾಡು. ಏನ್ ಮಾಡ್ಬೇಕು? ಏರ್ಪೋರ್ಟ್ ಗಂಟ ಓಡ್ಕೊಂಡ್ ಬಾ, ನಾವಿಂದೇ ಕಾರಲ್ಲಿ ಬರ್ತೀವಿ. ಕರೆಕ್ಟ್ ಆಗಿದ್ಯಾ ಅಲ್ವಾ ಅಂತ ಚೆಕ್ ಮಾಡು. ಕ್ವಾಲಿಟಿ ಚೆಕ್. ಅಲ್ಲಿ ಫ್ಲೈಟ್ ಮುನ್ಸಮ್ಮಪ್ಪ ಪೈಲಟ್ ಫೋನ್ ಮಾಡ್ತಾವನಲ್ಲಿ, ಕಳ್ಸಿ ಸರ್ ಹೋಗ್ಬೇಕು ಅಂತ.